ಏನಪ್ಪ ರುಕ್ಮಿಣಿ ವಿಡಿಯೋ ಶುರು ಮಾಡಂತಲೇ ಬೆನ್ನ ತೋರ್ಸಕತ್ತ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಸ್ಟಿಚ್ ಮಾಡಿರೋ ಬ್ಲೌಸ್, ಬಟ್ ನಾವಾಗಲೇ ರೆಡಿ ಮಾಡಿರ್ತೀವಿ ಅಂತಂದಿಂದ ಅದರಲ್ಲಿ ಫುಲ್ ಖುಷಿ ಇರ್ತೈತಿ. ಬಟ್ ಈ ಬ್ಲೌಸ್ನ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಏನು ಪರ್ಫೆಕ್ಟ್ ಟೈಲರಿಂಗ್ ಕಲ್ತವ್ರ ಥರನ ಸ್ಟಿಚ್ ಮಾಡಿ ಮಸ್ತ್ ಕಾಣಿಸಾಕತ್ತಿತ್ತ ಬ್ಯಾಗ್ ಡಿಸೈನ್ ಅಂತೇಳಿ ಅಂತಂದ್ರೆ ಫ್ರೆಂಡ್ಸ್ ಸ್ವಲ್ಪ ಒಂಚೂರು ಇದಾಗಿತ್ತು, ಆಮೇಲೆ ಸರಿಪಡಿಸ್ಕೊಂಡೆ ನಾನೀಗ ಸೀರೆನ ಏನು ತೋರ್ಸಾಕತ್ತಿಲ್ಲ. ಇದು ಮ್ಯಾಂಗೋ ಡಿಸೈನ್ ನೋಡ್ರಿ, ಈಗಂದ್ರೆ ಫುಲ್ ಟ್ರೆಂಡಲ್ಲಿರೋ ಅಂಥ ಡಿಸೈನ್ ಅಂತಂದ್ರೆ ಮ್ಯಾಂಗೋ ಡಿಸೈನ್. ಇವು ಮೈಸೂರು ಸೆಮಿ ಕ್ರೇಪ್ ಬಂದನ್ನ 3 ವರ್ಷ 4 ವರ್ಷ ಹಾಕ್ಬಂತ, ಇನ್ನೂ ಆದ್ರೂ ಇವು ಕೂಡ ಟ್ರೆಂಡ್ ಮುಗ್ದೇ ಇಲ್ಲ ನೋಡ್ರಿ. ಕಲರ್ ಕಾಂಬಿನೇಷನ್ ಅಂದ್ರೆ ಒಂದಕ್ಕಿಂತ ಒಂದು ಚಂದ ಅದ. ಈಗ ನಾನು ವೇರ್ ಮಾಡಿದ್ದ ಸೆಲ್ಫ್ ಕಲರ್ ಗೋಲ್ಡನ್ ಜೆರಿಯಲ್ಲಿ ಡಿಸೈನ್ ಬಂದೈತಿ. ಸೇಮ್ ಪ್ಯೂರ್ ಸಿಲ್ಕ್ ಏನು ಬರ್ತೈತಿಲ್ಲ, ಸೇಮ್ ಪ್ಯೂರ್ ಸಿಲ್ಕ್ ಥರನ ಬರ್ತೈತಿ. ಅದರ ಕಾಪಿ ಇದೆ ಕ್ರೇಪ್ ಸಿಲ್ಕ್. ನಿಮ್ಗೆ ಇದರಲ್ಲಿ ಯಾರಿಗಾದ್ರೂ ಸೀರೆ ಬೇಕಂತಂದ್ರೆ ನಮ್ದು ಕೃಷ್ಣವೇಣಿ ಸಾರಿ ಪೇಜ್ ಐತಿ, ಇನ್ಸ್ಟಾಗ್ರಾಮ್ ಪೇಜ್ ಐತಿ, ಯೂಟ್ಯೂಬ್ ಪೇಜ್ ಐತಿ, ಮತ್ತು ವಾಟ್ಸಪ್ ಗ್ರೂಪ್ ಎಲ್ಲ ಅದಾವೆ ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಮತ್ತು ನೀವು ಸೀರೆ ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇರುತ್ತೆ. ಹೋಲ್ಸೇಲು ಕೊಡ್ತೀವಿ ಮತ್ತು ರಿಟೇಲ್ ಕೊಡ್ತೀವಿ. ಕಡದನ ಈಗ ಕಡ್ತಿ ಫೋಟೋ ಸುಬ್ಬಿದು ಇಲ್ಲ ಅದನ್ನು ಬಿಡ್ತೀವಿ. ನೀನು ಇನ್ನೊಂದು ಬಾಟ್ ಆಗಾಕತ್ತದ ಗಿಡ, ಇದು ಮುರ್ದತ್ ಕಾಯಿ ಬೀಳ್ತೈತಿ. ಹಿಡ್ಕೊಂಬಿ ನನ್ನ ಸೀರೆ ಹೊಲಸಕ್ಕೈತಿ. ನೀ ಎಲ್ಲಿ ಹತ್ತೆಲ್ಲವ ಹತ್ತಿ ಹಿಡ್ಕೋತೀನ. ಅದನ್ನ ಜೋಟಿಲಿ ಈ ಕಡೆ ಜಕ್ಕೊಂಡಿದ್ರ ಅಕ್ಕಿತ್ತು. ಬಿದ್ದಾವ ನಾವು ಜಗ್ಲಿ ಅಗಡಪ್ಪ ಹಿಡ್ಕೊರ್ ಬಡಕನ ಹಿಡ್ಕೊರಿ, ಏನು ಮಾಡಕ್ ಬರಂಗಿಲ್ಲ. ಆ ಗಿಡದ ಯಾಕೆ ಕೊಯ್ದೇವನ ಯಾವನ ಈಗ ಏನು ನೋಡಲಿಲ್ಲ, ಏನು ಆತ ಪರಿಸ್ಥಿತಿ ಅಲ್ಲಿ ಇದು ಅದ್ರ ಮ್ಯಾಲ ಸಿಕ್ಕೊಂಡತ್ತ ಅದು ಬಾಗ್ತಿದ್ದನು ಇದ್ರ ಜೋಡಿ ತೆಗ್ಯಾಕ ಬರಲಿಲ್ಲ. ಏನು ಮಾಡಾಕ ಬರಂಗಿಲ್ಲ. ಈಗ ಆ ಗಿಡ ಬಾದ್ ಹಾಕಿರ್ತೀನಿ ಅಷ್ಟು ಹೋದ್ರೆ ಉಳಿದು ಆದ್ರೆ ಹೋಗ್ಲಿ ಅಷ್ಟಾದ ಮಾಡ್ತೀವಿ. ಒಂದಿಷ್ಟು ಗಿಡ ತಕೊಂಡು ಕಡ್ದ ಈ ಮಾಯಿನ ಗಿಡನ ಆ ಮುಂದಿಂದ ಕಡಿ ಇನ್ನಿಚ್ಚು ತಿನ್ಕಲಿ ಮಾಡ್ಯಾವು. ಇನ್ನೊಂದು ಬಾಟ್ ಆಗಾಕತ್ತದ ಗಿಡ, ಇದು ಮುರ್ದತ್ ಕಾಯಿ ಬೀಳ್ತೈತಿ. ಹಿಡ್ಕೊಂಬಿ ನನ್ನ ಸೀರೆ ಹೊಲಸಕ್ಕೈತಿ. ನೀ ಎಲ್ಲಿ ಹತ್ತೆಲ್ಲವ ಹತ್ತಿ ಹಿಡ್ಕೋತೀನ. ಅದನ್ನ ಜೋಟಿಲಿ ಈ ಕಡೆ ಜಕ್ಕೊಂಡಿದ್ರ ಅಕ್ಕಿತ್ತು.
ಜಾಗ್ಲಿ ಅಗಡಪ್ಪ ಹಾಂ ಹಿಡ್ಕೊರ್ ಬಡಕನ ಹಿಡ್ಕೊರಿ ಮತ್ತೇನು ಏನು ಮಾಡಕ್ಕೆ ಬರಂಗಿಲ್ಲ. ಬಾಗದ್ರಾಗಲಿ ಇದ್ರಿ ಆ ಗಿಡದ ಯಾಕೆ ಕೊಯ್ದೇವನ ಯಾವನ ಈಗ ಏನು ನೋಡಲಿಲ್ಲ ಏನು ಆತ ಪರಿಸ್ಥಿತಿ ಅಲ್ಲಿ ಇದು ಅದ್ರ ಮ್ಯಾಲೆ ಸಿಕ್ಕೊಂಡೈತೆ ಅದು ಬಾಗ್ತಿದ್ದನು ಇದ್ರ ಜೋಡಿ ತೆಗ್ಯಾಕ ಬರಲಿಲ್ಲ ಏನು ಮಾಡಕ್ಕೆ ಬರಂಗಿಲ್ಲ. ಈಗ ಆ ಗಿಡ ಬಾದ್ ಹಾಕಿರ್ತೀನಿ ಅಷ್ಟು ಹೋದ್ರೆ ಉಳಿದು ಆದ್ರೆ ಹೋಗ್ಲಿ ಅಷ್ಟಾದ ಮಾಡ್ತೀರ ಇವೊಂದಿಷ್ಟು ಗಿಡ ತಕೊಂಡು ಕಡ್ದ ಇವ್ ಮಾಯಿನ ಗಿಡನ ಹೋ ಆ ಮುಂದಿಂದ ಕಡಿ ಇನ್ನು ಚಿತ್ತಿನ ಕಲಿ ಮಾಡ್ಯಾವು. ಚಪಾತಿ ಮಾಡಿಟ್ಟದಪ್ಪ ಇದು ಚಪಾತಿ ಇದನ್ನ ಚರಿತ ಚಪಾತಿ ಪಲ್ಯ ಹೊಟ್ಟೆ ಭಾಳ ಆಗ್ತದೆ. ಬೇಳೆ ಸರ್ ಹಾಕ್ಬೇಕು ಒಮ್ಮೆ ಟಾರ್ಚ್ ಬೋರಿಗೆ ಅಷ್ಟು ಹೋಗಿ ನಾಳೆಗೆ ಹೋಗಿ ಮಾಡ್ತಾನಿಲ್ಲ ಕೊಡೋಗ ಲಕ್ಷ್ಮಣ ನಾಳೆಗೆ ಹೋಗ್ಬೇಕು ಈ ಮೂರು ಬೋರಿಗೆ ತೆಗೆದಿಟ್ಟ ನೀನೇ ಹೋಗೋದಿಲ್ಲ ಊರಾಗೇನು ಹೋಗೋದಿಲ್ಲ. ಕ್ವಾನೊಮ್ಮಗೇನೈತಿ ನಾಗ ಹೋಗ ಗಾಡಿ ಒಳಗೆ ಎಲ್ಲಿ ಹಿಡಿದಿರ್ದು. ನಮಸ್ಕಾರ ಎಲ್ಲರಿಗೂ. ನಾನೀಗ ಪ್ರೆಸೆಂಟ್ ಮಾಡಾಕತ್ತಿರೋ ಮೋಸ್ಟ್ ಹೈಲಿ ಟ್ರೆಂಡಿಂಗ್ ಅಲ್ಲಿರೋ ಸೀರೆ ಅಂತಂದ್ರೆ ಅನುಶ್ರೀ ಸೀರೆ ಅಂತ ಫೇಮಸ್ ಆಗಿರೋಂಥ ಸೀರೆ ಆರೆಂಜ್ ಮತ್ತು ಪರ್ಪಲ್ ಕಲರ್ ಕಾಂಬಿನೇಷನ್. ಇದು ಆರೆಂಜ್ ಮತ್ತು ನೆವಿ ಬ್ಲೂ ಬರ್ತೈತೆ ಬಾರ್ಡರ್ ಬಂದ. ನಾನು ವೇರ್ ಮಾಡಿಲ್ಲ ಗಂಡ ಬೇರಿನ ಡಿಸೈನು ಮರುನ ಗೋಲ್ಡನ್ ಜೆರಿ ಬಂದೈತೆ ಡಿಸೈನು. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಸ್ಕ್ರೀನ್ ಮೇಲೆ ಕನ್ಸೋ ನಂಬರ್ಗೆ ವಾಟ್ಸಪ್ ಮಾಡಿರಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ. ನೀವೆಲ್ಲರೂ ಡೋರ್ ಡೆಲಿವರ್ನ ಕಳಿಸ್ತೇವೆ. ಪ್ಯಾರೆಟ್ ಗ್ರೀನ್, ನೇವಿ ಬ್ಲೂ, ರಾಯಲ್ ಬ್ಲೂ ಫುಲ್ ಟ್ರೆಂಡಲ್ಲಿ ಇರೋವಂಥ ಕಲರ್ ನೋಡ್ರಿ ಇದು ರಾಯಲ್ ಬ್ಲೂ ಮತ್ತು ಬಾಟಲ್ ಗ್ರೀನ್. ಸೀರೆ ಪೂರ್ತಿ ಹೆಂಗೆ ಬರ್ತೈತೆ ಅಂತ ನಾನು ತೋರಿಸ್ತೀನಿ. ನಾನು ಏನು ವೇರ್ ಮಾಡಿಲ್ಲ. ಪ್ಲಸ್ ಸೈಜ್ ಇದ್ದವ್ರು ಆರಾಮ್ಸೆ ವೇರ್ ಮಾಡ್ಬೋದು. ರನ್ನಿಂಗ್ ಬ್ಲೌಸ್ ಬರ್ತೈತೆ ಇದರಲ್ಲಿ. ನೀವು ಬೇಕಿದ್ರೆ ರನ್ನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದಾ, ಇಲ್ಲ ಅಂತಂದ್ರೆ ಈ ಥರ ಬಾರ್ಡರ್ ನೋಡಿರಿ ಏನು ಸಖತ್ತಾಗಿ ಮಸ್ತ್ ಬಂದೈತಲ್ಲ, ಸೂಪರ್ ಆಗೈತಿ. ಗೋಲ್ಡನ್ ಜೆರಿ ಬಂದೈತಿದೆ ಡಿಸೈನ್, ಸಿಲ್ವರ್ ಅಲ್ಲ ಗೋಲ್ಡನ್. ಸೆರಗು ಇದ್ರೊಳಗೆ ಹೆಂಗೆ ಬರ್ತೈತೆ ಅಂತ ನಾನು ತೋರಿಸ್ತೀನಿ. ಸೆರಗ ಈ ಥರ ಸೆರಗು ಕಾಣಿಸ್ತೈತಲ್ಲ, ಈ ಥರ ಜೆರಿ ಲೈನಿಂಗ್ ಐತಿ. ಬಾರ್ಡರ್ ನೋಡ್ಬೋದು ನೀವು. ಬಾರ್ಡರ್ ಅಂತೂ ಸಖತ್ತಾಗೈತಿ ಗಂಡ ಬೇರ್ನೋ ಡಿಸೈನಲ್ಲಿ. ನಿಮ್ಗೆ ವೈಟ್ ಬ್ಲೌಸ್ ನೀವು ಬೇಕಿದ್ರೆ ವೈಟ್ ಬ್ಲೌಸ್ನ ಇದ್ರ ಮ್ಯಾಗ ವೇರ್ ಮಾಡ್ಬೋದಾ. ಈ ಥರ ನೋಡ್ರಿ ಮಸ್ತ್ ಆಕೈತಿ. ಹಂಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರ ಕೂಡ ಶೇರ್ ಮಾಡಿರಿ. ನಮಸ್ಕಾರ ಎಲ್ಲರಿಗೂ. ನಾನೀಗ ಪ್ರೆಸೆಂಟ್ ಮಾಡಕತ್ತಿರೋದ ವೆಡ್ಡಿಂಗ್ ಕಲೆಕ್ಷನ್ ನೋಡ್ರಿ. ಇದ ವೆಡ್ಡಿಂಗ್ ಸ್ಯಾರಿ. ಇದಂತೂ ನನ್ನ ಪೇಜಲ್ಲಿ ಭಾಳಷ್ಟು ಸೇಲ್ ಆಗ್ಯಾವ. ಒಂದು ಸಿಂಗಲ್ ಕಲರ್ನ ಬರ್ತಾವ ಇವ. ಈಗೇನು ನಾನು ತೋರ್ಸಾಕತ್ತೀನಿ. ಇದ ಪಲ್ಲು, ಇದ ಬಾಡಿ ಬರ್ತೈತಿ ಪರ್ಪಲ್ ಮತ್ತು ಲೈಟ್ ಪಿಂಕಲ್ಲಿ ಪಲ್ಲು ಬರ್ತೈತಿ. ಮತ್ತು ಬ್ಲೌಸ್ ಸಹಿತ ಹಿಂಗೆ ಬರ್ತೈತಿ. ಬುಟ್ಟ ಡಿಸೈನಲ್ಲಿ ಇರ್ತೈತಿ. ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗೈತಿ. ನಾವು ಏನು ಮಾಡಿದ್ರೆ ಅಂದ್ರೂ ಲೈಟ್ ವೆಯ್ಟ್ ಐತಿ, ಅಷ್ಟು ಹೆವಿ ಇಲ್ಲ. ಮತ್ತು ನೀಟಾಗಿ ಕುಂದಿರ್ತೈತಿ, ಪೂರ್ತಿ ನೀಟಾಗಿ ಕುಂದಿರ್ತೈತಿ. ಯಾವುದೇ ರೀತಿ ಸೀರೆ ಉಪ್ಪು ನಿಂದ್ರಂಗಿಲ್ಲ. ನಾನು ತೋರಿಸ್ತೇನೆ ಇದು ಬ್ಲೌಸ್ ಹೆಂಗೆ ಬರ್ತೈತೆ ಅಂತೇಳಿ. ಇಲ್ಲ ಐತಲ್ಲ
ಬ್ಲೌಸ್ ಈ ಥರ ಬರ್ತೈತಿ ನೋಡ್ರಿ, ಬುಟ್ಟ ಡಿಸೈನ್ ಬಂದೈತಿ ಈ ಥರ. ಬಾರ್ಡರ್ ಅಂದ್ರೆ ಸಖತ್ತಾಗೈತಿ. ನಿಮ್ಗೆ ಇದರಲ್ಲಿ ಸಿಂಗಲ್ ಕಲರ್ಸ್ ಅವೈಲೇಬಲ್ ಇದಾವೆ. ಬೆಸ್ಟ್ ರೀಸನಬಲ್ ರೇಟಲ್ಲಿ ನಾವು ಕೊಡಾಕತ್ತೇವಿ. ನಿಮ್ಗೆ ಯಾರಿಗಾದ್ರೂ ಸೀರೆ ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ಇಲ್ಲೊಳಗೆ ನೋಡ್ರಿ ಫ್ಲವರ್ ಡಿಸೈನ್ ಐತಿ, ಲೋಟಸ್ ಬಾರ್ಡರ್ ಅಂತ ಅನಿಸ್ತೈತಿ. ಮತ್ತು ಇದು ಡಿಸೈನ್ ಮತ್ತು ಲೀವ್ ಡಿಸೈನ್ ಐತಿ. ಸಖತ್ತಾಗೈತಿ. ಕಲರ್ ಕಾಂಬಿನೇಷನ್ ಮಸ್ತ್ ಐತಿ. ವೇರ್ ಮಾಡಿದಾಗ ಮಸ್ತ್ ಅಂತ ಅನಿಸ್ತೈತಿ. ಹಂಗೆ ನಾವು ಸ್ಕ್ರೀನ್ ಮೇಲೆ ಕಾಣಿಸೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ, ಬುಕ್ ಮಾಡ್ಕೊರಿ. ನೀವು ಎಲ್ಲೇದ್ರು ಡೋರ್ ಡೆಲಿವರಿನ ಕಳಿಸ್ತೇವೆ. ಆಲ್ ಇಂಡಿಯಾ ಶಿಪ್ಪಿಂಗ್ ಅವೈಲೇಬಲ್ ಇರ್ತೈತಿ. ನೀವು ನಮ್ಮ ದೇಶದ ಯಾವುದೇ ಒಂದು ಹಳ್ಳಿಯಲ್ಲಿದ್ರೂ ನಾವು ಸೀರೆನ ಕಳಿಸ್ತೇವೆ. ನಾವೀಗಿಲ್ಲಿ ಹೆಂಗಿದ್ರು ಸೂರ್ಯಪಾನ ಅಂತೇವೆ ನಾವು, ಸೂರ್ಯಕಾಂತಿಗೆ. ಹಂಗೆ ಒಂದೆರಡು ಫೋಟೋ ತಗೊಂಡ್ರೆ ಆಯ್ತು ಅಂತೇಳಿ ನಾನು ನಮ್ಮ ಮನೆಯವ್ರು ಬಂದಿದ್ವಿ. ಈಗ ನಾನು ನಮ್ಮ ಮನೆಯವರು ಫೋಟೋ ತಗೋತೆ ಹೆಂಗೆ ಬಂದಾವ ಅಂತ ಹೇಳ್ರಿ. ಅಂದ್ರೆ ಇಲ್ವಾ ಇದನ್ನ ತಗೋ, ಇದು ಬರ್ತತ್ ನೋಡಿ. ಫೋಟೋ ಜಾಸ್ತಿ ಐತಿಲ್ಲ, ಹಾಗಾಗಿ ಬಸ್ ಜರ್ನಿ ಮಾಡಬೇಕಾದ್ರೆ ಒಂದು ಕಡೆ ಖುಷಿನೂ ಆಕೈತಿ, ಮತ್ತೊಂದು ಕಡೆ ಬೇಜಾರನೂ ಆಕೈತಿ. ಯಾಕಂದ್ರೆ ಸೀಟ್ ಸಿಗಂಗಿಲ್ಲ ಅನ್ನೋದು ಒಂದು ಕಡೆ ಆದ್ರೆ, ಮತ್ತು ಎಲ್ಲ ಮನೆಯಾಗಿನ ಹೆಣ್ಮಕ್ಳದ್ದು ಹೆಂಗೆ ಅಂತಂದ್ರೆ ಅತ್ತೆ ಕಿರಿಕಿರಿ ಆಗಲಿ, ಗಂಡನ ಕಿರಿಕಿರಿ ಆಗಲಿ, ಯಾರ್ದಾದ್ರೂ ಕಿರಿಕಿರಿ ಇದ್ರೂ ಯಾರಾದರೂ ಅವ್ರು ಮಾತಾಡ್ಸಕ್ಕೆ ಅಲ್ಲೇ ಶುರು ಆಗ್ಬಿಡ್ತೈತಿ ಹೇಳಕ್ಕೆ. ಅದು ನಮ್ಮ ಕಡೆ ಕಾಮನ್ ಎಲ್ಲರೂ ಆ ಥರ ಮಾತಾಡೋದು. ಅಯ್ಯೋ ನಮ್ಮ ಮನ್ಯಾಗ ಹಂಗೆವ ಹಿಂಗೆವ ಅಂಥೇಳಿ. ನಾವೀಗ ಜಮಖಂಡಿ ಬಸ್ ಸ್ಟ್ಯಾಂಡ್ಗೆ ಬಂದೀವಿ. ಇಲ್ಲಿಂದ ಇನ್ನು ಹೋಗ್ಬೇಕಾ. ಇದ್ರದ್ದು ಪೂರ್ತಿ ಇದ್ರದ್ದು ನಾವು ಯಾಕೆ ಜಮಖಂಡಿಗೆ ಬಂದೀವಿ ಯಾಕಿಲ್ಲ ಅಂತ ಕೆಲವ್ರು ಬಹುಶಃ ಗೆಸ್ ಮಾಡಿದ್ರು, ಗೆಸ್ ಮಾಡ್ಬೋದು. ಇನ್ನು ಕೆಲವರು ಗೆಸ್ ಮಾಡ್ದೇನೆ ಇರ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಯಾಕೆ ಹೋಗಿದ್ವಿ ಯಾಕಿಲ್ಲ ಅಂತೇಳಿ. ಆದರೆ ಸಾಧ್ಯ ಆದರೆ ಈ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಬಾ ಯಾಕಡೆ ಹೋಗೋದು ಬಿಡ ಹೋಗೋನು. 10 ಮನೆಗೆ ಬಂದೇವಿ ನಾವು. ಸೈನ್ಸ್ ದೌಡಿ ಇತ್ತಂದ್ರೆ ಕಾರ್ ತೊಗೊಂಬಂದ್ರೆ ಯಾವುದು ಕಿರಿಕಿರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಈಗ ಜ್ಯೂಸ್ ಕುಡಿಯೋಕಂತಂದೇವಿ. ಆಪಲ್ ಜ್ಯೂಸ್ ನೋಡ್ರಿ ಎಷ್ಟು ಚಂದ ಮಸ್ತ್ ಹೊಡ್ಯಾರ. ಬಸ್ಸಲ್ಲಿ ಹೋಗಿದ್ದಲ್ಲ ಸಿಕ್ಕಾಬಿಟ್ಟು ಟೈರ್ಡ್ ಅಂತ ಅನ್ಸಾಕತ್ತಿತ್ತು. ನಾವು ಎಲ್ಲ ಹೋಗ್ಬೇಕಾಗಿತ್ತಲ್ಲ, ಅಲ್ಲಿ ಹೋಗಿ ಕೆಲಸ ಮುಗಿಸ್ಕೊಂಡು ನಾವು ವಾಪಸ್ ಬರಬೇಕಾದ್ರೆ ಜ್ಯೂಸ್ ಕುಡಿಯೋಕತ್ತಿದ್ವಿ. ಆ್ಯಪಲ್ ಜ್ಯೂಸ್ ಮಸ್ತಿತ್ತು. ನಾವೇನು ರೊಕ್ಕ ಕೊಟ್ಟಿಲ್ಲ, ರೊಕ್ಕ ತಕ್ಕಂತಾನೆ ಐತೆ. ರೊಕ್ಕ ಸ್ವಲ್ಪ ಜಾಸ್ತಿ, ಬಟ್ ಟೇಸ್ಟ್ ಆದರೂ ಮಸ್ತಿತ್ತು. ಖುಷಿ ಆಯ್ತು ನನಗೆ. ಬಂದಿರೋ ಕೆಲಸ ಮುಗಿಸ್ಕೊಂಡು ಮತ್ತು ಈಗ ಬಸ್ ಸ್ಟ್ಯಾಂಡಿಗೆ ಬಂದೀವಿ. ಬಸ್ ಎಷ್ಟೊತ್ತು ಸಿಗ್ತಾವೆ ಗೊತ್ತಿಲ್ಲ, ಒಂದೇ ಐತಿ. ಧಾರವಾಡ ಬಸ್ ನಿಮಿಷ ಬಸ್ ಐತಿ.
ಮನೆಯಲ್ಲಿ ಇದ್ಕೊಂಡು ಏನಾದರೂ ಬಿಸ್ನೆಸ್ ಓನ್ ಆಗಿ ನಮ್ದೇ ಪ್ರಾಡಕ್ಟ್ನ ನಾವು ರೆಡಿ ಮಾಡಿ ಹೈಜೆನಿಕ್ ಆಗಿ ರೆಡಿ ಮಾಡಿ ಹೋಮ್ ಮೇಡ್ ಫುಡ್ನ ನಾವು ಜನರಿಗೆ ತಲುಪಿಸ್ತೀವಿ. ಸ್ನ್ಯಾಕ್ಸ್ ಸ್ವೀಟ್ ಏನಾದರೂ ಆಗಲಿ ಅನ್ನೋರು ಇದ್ರೆ ಅಂದ್ರೆ ಆರಾಮ್ಸೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ, ಫ್ರೀಯಾಗಿ ಪ್ರಮೋಷನ್ ಮಾಡಿಕೊಡ್ತೀನಿ. ಇಲ್ಲಿ ಒಂದು ಸ್ಪೆಷಲ್ ಇದು ಚಾಕ್ಲೇಟ್ ಬಂದೈತಿ, ನಾನು ತೋರಿಸ್ತೀನಿ ನಿಮ್ಗೆ. ಯಾರಿಗೆ ನಾವು ಏನಂತ ಏನಾದರೂ ಸ್ಪೆಷಲ್ ವ್ಯಕ್ತಿಗಳಿಗೆ ನಾವು ಏನಾದರೂ ಸ್ಪೆಷಲಾಗಿ ಸರ್ಪ್ರೈಸ್ ಆಗಿ ರೀಸ್ನಬಲ್ ರೇಟಲ್ಲಿ ನಾವು ಗಿಫ್ಟ್ನ ಕೊಡ್ಬೇಕಂತ ಚಾಕ್ಲೇಟಿಗೆ ಪ್ರತಿಯೊಬ್ಬರಿಗೂ ಇಷ್ಟ. ಮದರ್ಗಾಗಲಿ, ಸಿಸ್ಟರ್ಗಾಗಲಿ, ವೈಫ್ಗಾಗಲಿ, ಯಾರಿಗಾದ್ರೂ ನಮ್ಮ ಪ್ರೀತಿ ಪಾತ್ರರಿಗೆ ಏನಾದರೂ ಚಾಕ್ಲೇಟ್ ಸ್ಪೆಷಲಾಗಿ ಕೊಡಬೇಕಂತ ಅನ್ನೋರು ಇದ್ರಂದ್ರೆ ಈ ಥರ ಚಾಕ್ಲೇಟ್ನ ರೆಡಿ ಮಾಡಿಸಿ ಕೊಡ್ಬೋದು ನೋಡಿರಿ. ನಾನು ಕೊಲಾಪ್ ಮಾಡಿರ್ತೀನಿ, ಅವ್ರ ಪೇಜ್ ಮತ್ತು ಸ್ಕ್ರೀನ್ ಮೇಲೆ ನಂಬರ್ನೂ ಹಾಕಿರ್ತೀನಿ. ನಿಮ್ಗೆ ಇದು ನನ್ನ ಹೆಸರು ಐತೆ ನೋಡಿ, ರುಕ್ಮಿಣಿ ಅಂತ ಹೆಸರು ಹಾಕ್ಯಾರ. ಮತ್ತಿಲ್ಲೇ ನೋಡ್ಬೋದು ನೀವು ಕಫಲ್ ಪಿಕ್ ಐತಿ. ಈ ಥರ ನಿಮ್ಗೆ ಬೇಕಂತಂದ್ರೆ ಅವ್ರ ಪೇಜ್ನ ಫಾಲೋ ಮಾಡ್ಕೋರಿ ಮತ್ತು ಕಾಂಟ್ಯಾಕ್ಟ್ ಮಾಡಿರಿ. ಹೊಲದಲ್ಲಿ ಬೆಳೆದಿರೋವಂಥ ಅರಿಶಿನ ಬೆಳೆ ಮೇಲೆ ತೊಗೊಂಡು ಪೌಡರ್ ಮಾಡಿ ಸೇಲ್ ಮಾಡ್ತಾರೆ. ನಿಮ್ಗೆ ಯಾರಿಗಾದರೂ ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ಹಂಗೆ ಅವ್ರ ಪೇಜ್ನ ಫಾಲೋ ಮಾಡಿರ್ತೇನೆ ನಾನು, ನೀವು ಅಲ್ಲಿಂದ ತೊಗೋಬೋದು. ನಾನು ಯೂಟ್ಯೂಬ್ ಚಾನಲ್ ನೋಡಿಲ್ಲ ಅಂದ್ರೆ ನೀವು ನೋಡ್ಬೋದು. ನಾನು ಅರಿಶಿನ ಬೇರನ್ನ ತೊಗೊಂಬಂದು ಕುಟ್ಟಿ ಪೌಡರ್ ಮಾಡಿ ನಾನು ಅಡುಗೆಗೆ ಯೂಸ್ ಮಾಡೋದು. ಅಂಗಡಿಯೊಳಗಿಂದೆಲ್ಲ ತೊಗೊಂಬರಂಗಿಲ್ಲ ನಾನು. ಇದು ಅಷ್ಟು ಏನಂತಂದ್ರೆ ಸ್ವತಃ ಅವ್ರ ಹೊಲದಲ್ಲಿನ ಬೆಳೆದಿರೋವಂಥದ್ದು. ಈಗ ನೀವು ಈ ಥರ ಯಾರಾದರೂ ನಿಮ್ಗೆ ಏನಾದರೂ ನಿಮ್ಮ ಮನೆಯಲ್ಲಿ ರೆಡಿ ಮಾಡಿರೋವಂಥದ್ದಾಗಲಿ, ಹೊಲದಲ್ಲಿ ಏನಾದರೂ ಬೆಳೆದಿರೋದನ್ನು ಸೇಲ್ ಮಾಡೋಕೆ ನೀವೇನಾದರೂ ಪ್ರಮೋಷನ್ ಅವಶ್ಯಕತೆ ಇತ್ತಂದ್ರೆ ನಾನು ಆರಾಮ್ಸೆ ಮಾಡಿಕೊಡ್ತೀನಿ. ಯಾಕಂದ್ರೆ ಮನೆಯಲ್ಲಿ ಇದ್ಕೊಂಡು ಹೆಣ್ಮಕ್ಳು ಏನಾದರೂ ಬಿಸ್ನೆಸ್ ಮಾಡ್ತೇನೆ ಅನ್ನೋರಿಗೆ ನನ್ನ ಕಡೆಯಿಂದ ಫುಲ್ ಸಪೋರ್ಟ್ ಇರ್ತೈತಿ. ಫ್ರೀ ಪ್ರಮೋಷನ್ ಮತ್ತು ಪೇಯ್ಡ್ ಪ್ರಮೋಷನ್ ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಫ್ರೀ ಪ್ರಮೋಷನ್ನ ಮಾಡಿಕೊಡ್ತೇನೆ. ಯಾಕಂದ್ರೆ ಮನೇಲಿ ಇದ್ಕೊಂಡು ಮಾಡುವಂಥ ಹೆಣ್ಮಕ್ಳಿಗೆ ನಂಗೆ ಖುಷಿ ಆಕೈತಿ. ನಾನು ಬಿಸ್ನೆಸ್ ಮಾಡ್ತೇನೆ. ನಾನು ಮೊದಲು ರೊಟ್ಟಿ ಚಟ್ನಿ ಎಲ್ಲ ಸೇಲ್ ಮಾಡ್ತಿದ್ನಿ. ನಾನು ಬಿಟ್ಟದಿಂದನೂ ಒಂದು 2-3 ಜನರಿಗೆ ಮಾಡಿಕೊಟ್ನಿ. ನಾವು ವಿಜಯಪುರ ಮತ್ತು ದಾವಣಗೆರೆ ಅವ್ರಿಗೆ ನಾವು ಮಾಡ್ತೀವಿ, ನೀವು ಬಿಟ್ಟಿರಲ್ಲ ಮಾಡಿಕೊಡಿ ಅಂತ ಅಂತೀನಿ. ನಿಮಗೂ ಸಹಿತ ಏನಾದರೂ ಅವಶ್ಯಕತೆ ಐತಂದ್ರೆ ನಮ್ಮ ಯಜಮಾನ್ರಿಗೆ ನನ್ನ ಚಾಕ್ಲೇಟ್ ತಿನ್ಸಾಗದೆ ನೋಡ್ರಿ. ಸಿಹಿ ಐತೆ, ಕಹಿ ಐತೆ, ಸೂಪರ್ ಐತಿ. ನೀನು ಇದನ್ನ ತಗೋ ಅಂತ ಹೇಳ್ಬೋದು ನೋಡೋರಿಗೆ, ಫಾಲೋವರ್ಸ್ಗಳಿಗೆ. ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ರೆಡಿ ಮಾಡಿಸ್ರಿ. ಡೇರಿ ಮಿಲ್ಕ್ನ ಚಲೋ ಐತಿ ಚಾಕ್ಲೇಟ್, ಟೇಸ್ಟ್ ಐತಿ, ಸೂಪರ್ ಟೇಸ್ಟ್. ಇಟ್ಟೆ ಮಾಡಾಕ್ತಾನವ ಬಂದ್ ಮಾಡ್ಬಿಡ. ಮಸ್ತ್ ಮಾಡ್ಯಾರಲ್ಲ, ಮಸ್ತೊಮ್ಮೆ. ನಾನು ರೊಟ್ಟಿ ಮಾಡಿ ಸರ್ತಿಗೊಮ್ಮೆ ವಿಡಿಯೋನ ಶೇರ್ ಮಾಡ್ಕೊಂಡಿರ್ತೇನೆ. ಮತ್ತು ಕೆಲವೊಬ್ಬರು ನೀವು ರೊಟ್ಟಿ ಮತ್ತು ಚಪಾತಿ ಭಾಳ ಚಂದ ಮಾಡ್ತೀರಿ, ಹಿಟ್ಟು ಹೆಂಗೆ ನಾದ್ಕೋತೀರಿ ಅಂತ ತೋರಿಸಿರಂತ ಕೇಳ್ತಿರ್ತೀರಿ. ಇವತ್ತು ಕ್ವಿಕ್ಕಾಗೆ ತೋರಿಸ್ತೇನೆ ನಾನು. ಏನಿಲ್ಲ, ಫಸ್ಟ್ ಇದನ್ನು ಹಿಟ್ಟು ಸನ್ಸ್ಕೊಳ್ಳೋದು. ಈ ಕಡೆ ಬಂದ್ರೆ ಮಸೀದಿರ್ ಬಿ ತೊಗೊಂಬಂಗಿತ್ತ ಶಾ ಅಲ್ಲ ಐತೆ ನೋಡಿ ಮ್ಯಾಗ. ವಿಡಿಯೋ ಶುರು ಮಾಡೇನಿ ನಾನು. ಇಲ್ಲ ಮತ್ತು ಇನ್ನೊಬ್ಬರಿಗೆ ಹೊರೆ ಆಗಬಾರ್ದು ಅಂತ ಬರೋದು. ಈ ಕಡೆ ಬರೋದಿಲ್ಲ ಅಂದ್ರೆ ನಾನೇ ತೊಗೊಂಬರ್ತೇನೆ. ಹಂಗಿಲ್ಲ, ಅದು ಇನ್ನೊಬ್ಬರಿಗೆ ಹೊರೆ ಆಗಬಾರ್ದು ಅಂತ ನಾವು ಯಾವಾಗ. ನೀ ಏನವ ಎಷ್ಟು ಜನ ಬೇಡಕೋದಿಲ್ಲ ವಿಡಿಯೋ ಶುರು ಮಾಡ. ನಾವು ಹಂಗೆ ಅವ್ರು ಅಂಡರ್ವೇರ್ ಮ್ಯಾಗ ಇರ್ತಾರೆ, ಹೊಲ್ದಾಗಲ್ಲ ಇಲ್ಲೇ ವಿಡಿಯೋದೊಳಗೂ ಹಂಗೆ ಬರ್ತಾರೆ. ನಂಗೆ ಅದು ಎಡಿಟ್ ಮಾಡೋಕೆ ಎಷ್ಟು ಹಿಂಸೆ ಗೊತ್ತೇನ್ರಿ. ಕೆಲವೊಂದು ಟೈಮ್ ಇರಂಗಿಲ್ಲ, ಹಂಗೆ ಹಾಕ್ಬಿಟ್ಟಿರ್ತೀನಿ. ಅದೇನು ಅನಿಸ್ತತಿ, ಬೇಕಂತ ಹಾಕ್ಯಾರ ಅಂತ ಅನಿಸ್ತತಿ. ನಮ್ಮ ಮನೆಯವ್ರ ರೊಟ್ಟಿ ಮಾಡೋದು ಬೇಡ ಅಂತಂದ್ರಿ ಇವತ್ತು. ಯಾಕಂದ್ರೆ ರೊಟ್ಟಿನೂ ಇಲ್ರಿ, ನಾವು ಏನೋ ತಿಂದು ಬದುಕೋತೀವಿ ಬಡ ಜೀವಗಳು. ನಮ್ಮ ಯಜಮಾನ್ರು ಹಂಗಲ್ರಿ, ಕಂಪಲ್ಸರಿ ರೊಟ್ಟಿನ ಬೇಕು. ರುಕ್ಮಿಣಿ ರೊಟ್ಟಿ ಮಾಡಲಿಲ್ಲ ಅಂದ್ರೆ ಜಗಳನ. ನೀರು ಕುದಿರ್ತಿರ್ತಾವಲ್ಲ, ಕುದಿ ನೀರು ಹಾಕ್ಕೊಳ್ಳೋದು ನೋಡ್ರಿ. ನೋಡಿ ಹಾಕೋಬೇಕು ಜಿಗಟ. ಅಂಗಡಿ ಒಳಗಿನ ಹಿಟ್ಟು ಏನಂದ್ರೆ ಜಿಗಟ್ ಇರಂಗಿಲ್ಲ ಅಂತ ಹೇಳ್ತಾರೆ. ಅದು ನಂಗೆ ಅಷ್ಟೊಂದು ಗೊತ್ತಿಲ್ಲ. ನನ್ನ ಫ್ರೆಂಡ್ ಬೇರೆ ಕಂಟ್ರಿಲಿ ಅದಾವ ಅಂತೇನಿಲ್ಲ, ಆಕೆ ಯಾವಾಗಲೂ ಹೇಳ್ತಿರ್ತಾಳೆ, ಒಂದ್ಸಲ ನೀವು ಹಿಟ್ಟು ಕೊಟ್ಟು ಕಳಿಸಿದ್ದೆಲ್ಲ ಎಷ್ಟು ಮಸ್ತ್ ಇರ್ತದ, ಅದು ನಾವಿಲ್ಲಿ ತೊಗೋತೇವಲ್ಲ ರೊಟ್ಟಿನೂ ಸರಿ ಬರೋಂಗಿಲ್ಲ, ಜಿಗಟ ಇರೋಂಗಿಲ್ಲ. ಎಷ್ಟು ಜಿಗಟ್ ಹಾಕೊಂಡ್ರು ನೋಡಿ ಹೇಳಿ. ಹಾಲಾಗಲಿ ಅರ್ಧ ಕಳಿಸಿದ್ದೆ.
ಈಗ ಒಂದು ಅರ್ಧ ಕಾಸ್ತೀನಿ. ಚಮಚೆ ಬೇಕಲ್ಲ, ಚಮಚೆ ಇಲ್ಲ, ಇದು ಸಂಡಿಗೆ ಹಪ್ಪಳ ಖರೀದಿದ್ನೆಲ್ಲ ಅದು ನೋಡ್ರಿ, ಇಲ್ಲಿ ಹಿಂಗೆ ಇದನ್ನ ಮಾಡಿ ಇಲ್ಲಿ ಕಟ್ ಆಗ್ಬಿಟ್ಟೈತಿ. ಅದ್ರದ್ದು ಯಾಕೆ ವೇಸ್ಟ್ ಮಾಡೋದಂತ ಹಂಗೆ ಇಟ್ಕೊಂಡೆ ಇಲ್ಲಿ ಕಿಚನ್ದಾಗ. ಈಗ ಇದು ಯೂಸ್ ಆಯ್ತು ನೋಡ್ರಿ. ಜಸ್ಟ್ ಜಿಗಿಟ್ ತಿರ್ಕೊಳಕ್ಕೆ ಮತ್ತು ಹಿಂಗೆ ಕೆರೆಯಕ್ಕೆ ಯೂಸ್ ಆಕೈತಿ ಇಷ್ಟೇ. ಇದನ್ನು ಗಟ್ಟಿಮ್ಗೆ ತಿರ್ಕೋಬೇಕು ನಾವು. ಇದೇನು ನೀರು ಹಾಕಿರ್ತೇವಲ್ಲ, ಮುದ್ದೆ ಮಾಡ್ಕೋತೀವಲ್ಲ, ಹಂಗೆ ಮುದ್ದೆ ಅದಕ್ಕೆ ಬರ್ಬೇಕಿದೆ. ಜೋಳದ ಮುದ್ದೆ ಐತಿ ಮಾಡ್ಕೋತೀವಲ್ಲ, ಅದಕ್ಕೆ ಹಿಂಗೆ ಗರ ಗರ ತಿರ್ಕೋಬೇಕು ಇದನ್ನು. ನಾ ಹಾಕಿದ ದುಡಿ ಅವ್ರು ನೋಡಂಗಿಲ್ಲ, ಏನೋ ರೆಗ್ಯುಲರಾಗಿ ಒಬ್ರು ಪಾಪ ಕಮೆಂಟ್ ಹಾಕ್ತಿರ್ತಾರೆ, ನಾ ರೊಟ್ಟಿ ಮಾಡಿದ ದುಡಿ ಅವ್ರು ನೋಡಂಗಿಲ್ವೋ ಅಥವಾ ಹೆಂಗೋ ಗೊತ್ತಿಲ್ಲ, ಅಥವಾ ಅಷ್ಟು ನೋಡಿದ್ರೂ ಅವ್ರಿಗೆ ಸ್ವಲ್ಪ ಗೊತ್ತಾಗೋಲ್ತೇನೋ. ಹಾಗಾಗಿ ಮತ್ತೊಮ್ಮೆ ನಾನು ರಿಪೀಟಾಗಿ ಶೇರ್ ಮಾಡಿ, 1 ತಾಸಲ್ಲಿ 100 ರೊಟ್ಟಿ ಆರಾಮ್ಸೆ ಮಾಡ್ತಾರೆ. ನನಗೂ ಮಾಡೋಕ್ಕಾಗಂಗಿಲ್ಲಪ್ಪ. ಅಂದ್ರೆ ರೊಟ್ಟಿ ಇಟ್ಟಿಟ್ಟು ಮಾಡ್ತಾರೆ, 2 ಹಂಚು ಇಟ್ಟಿರ್ತಾರೆ, ಹಚ್ಕೊಂಡು ಸ್ವಲ್ಪ ರೊಟ್ಟಿ ಇಟ್ಟಿಟ ಮಾಡಿ ಸ್ವಲ್ಪ ದೊಡ್ಡ ಮಾಡಿ ನಮ್ಮ ಅತ್ತಿಯರೊಬ್ರು ಇದ್ದಾರೆ ಮಾಡ್ತಾರೆ. ಅವ್ರು ನಮ್ಮ ಸಣ್ಣ ಅತ್ತಿಯರು ಪಟ್ಟ 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 ಬಡಿತಿರ್ತಾರೆ. ಅವರು ಇಟೀಟ ಮಾಡ್ತಾರೆ, ದೊಡ್ಡ ಮಾಡೋಂಗಿಲ್ಲ. ನಾವು ದೊಡ್ಡ ಮಾಡ್ತೀವಲ್ಲ, ಅಯ್ಯೋ ಜಿಗುಟ್ಟು ಜಾಸ್ತಿ ಆತೀನೋ, ಇದು ಹಿಟ್ಟು ಜಾಸ್ತಿ ಆತೀನೋ. ಅಂದ್ರೆ ಇದನ್ನೇ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಇದು ಜಿಗಿಟ್ಟು ಇರ್ತೈತಲ್ಲ, ಒಣ ಹಿಟ್ಟು ಜಿಗಿಟ್ಟನ್ನು ಕರೆಕ್ಟಾಗಿ ನಾದ್ಕೋಬೇಕು. ಮೊದಲ ಇದನ್ನು ಒಣ ಹಿಟ್ಟು ಜಿಗಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ವಿಡಿಯೋ ಭಾಳ ಲೆಂತ್ ಆಕೈತಿ, ಯಾಕಂದ್ರೆ ಮತ್ತು ನೋಡೋರಿಗೆ ಬೋರ್ ಆಕೈತಿ. ರೊಟ್ಟಿ ಮಾಡೋರು ಇರ್ತಾರೆ ನೋಡೋರು, ಈಕೇನು ಯಾರು ತೋರ್ಸಾಕತ್ತಾಳ, ಯಾರಿಗೆ ಗೊತ್ತಿಲ್ದಾರ ತೋರ್ಸಾಕತ್ತಾಳ ಅಂತಂತಾರೆ. ಕಮೆಂಟಲ್ಲಿ ಆಗಲಿಲ್ಲ ಅಂದ್ರೆ ಮನಸ್ಸಲ್ಲಿ ಆದರೂ ಅನ್ಕೋತಾರೆ. ಇದಿಷ್ಟು ಹಿಟ್ಟು ನಾದಿಂದ ನಾನು ತೋರಿಸ್ತೀನಿ ನಿಮ್ಗೆ. ಇಷ್ಟೊಂದು ಹಿಟ್ಟು ರೆಡಿ ಆಯ್ತು ನೋಡ್ರಿ. ಹಿಟ್ಟು ಅಂದ್ಕೊಂಡೆ ಇಷ್ಟು ಮಾಡಿ, ನಾನು ಭಾಳ ಅಂದ್ಕೊಂಡಿದ್ರೆ ಎಷ್ಟು ಹಾಕೋತಿದ್ನಿ ಯಾರಿಗೆ ಗೊತ್ತಾ. ತಡಾಕೈತಿದ್ದು. ಅಯ್ಯೋ ನಾನು ಯಾವಾಗಲೂ ಹಾಲು ಉಗ್ಸಕ್ಕಂದ್ರೂ ಎಕ್ಸ್ಪರ್ಟ್ ಅದೇನಿ, ಅದ್ರಾಗೇನೆ 2ನೇ ಮಾತೇ ಇಲ್ಲ. ಈಗ ಹಿಂದ್ಗಡೆ ಒಮ್ಮೆ ಕಮೆಂಟ್ ಹಾಕಿದ್ರು, ಹಾಲು ಉಗ್ಸೋದು ಕೆಲಸ ಇದ್ದರೆ ರುಕ್ಮಿಣಿಗೆ ಕೊಡ್ಬೇಕು ನೋಡು ಅಂತೇಳಿ. ಪ್ರತಿ ದಿನಾನು ಹಾಲು ಉಕ್ಕಿಸ್ತೇನೆ. ಆ ರೊಕ್ಕ ಕೊಟ್ಟು ತೊಗೊಂಬಂದ್ರೆ ನೋವು ಇರ್ತೈತಿ. ನಮ್ಮ ಗೌರಿ ಹಾಲಲ್ಲ, ಹಾಗಾಗಿ ಹಿಂಗೆ ಮಾಡ್ತೀನಿ. ಇಲ್ಲಿ ಹಿಟ್ಟು ರೆಡಿ ಆಗಿಬಿಡ್ತಾವೆ, ಹಾಲು ನುಕ್ಕೋದು. ಇನ್ನು ನನ್ನ ಗಂಡನ ಕೈಲಿದ್ದ ಮತ್ತು ಬೇಯಿಸ್ಕೋದಕ್ಕೈತಿ. 10:30 ಅಂದ್ರೆ ಬ್ಯಾಂಕಿಗೆ ಹೋಗೋಣ ಅಂತಂದ್ರೆ ಟೈಮ್ 8:00 ಆಗೈತಿ. ಇನ್ನೂ ಒಂದು ಬಿಟ್ಟು ಬಾಂಡೆ ಇದಾವೆ, ಬಾಂಡೆ ತಿಕ್ಕಿಲ್ಲ. ಈ ಮೊಸರಿನ 3 ದಿನಕ್ಕೊಮ್ಮೆ 2 ದಿನಕ್ಕೊಮ್ಮೆ ಮಜ್ಜಿಗೆ ಕಡಿತೇನಲ್ಲ, ಹಾಗಾಗಿ ಬಾಂಡೆ ಭಾಳ ಅದಾವೆ. ಅವನಿಷ್ಟು ಇವತ್ತು ಖಾಲಿ ಮಾಡಿ, ಇನ್ನೂ ಮಜ್ಜಿಗೆ ಕಡ್ದಿಲ್ಲ. ಮತ್ತು ಮಾಡಬೇಕಾದ್ರೆ ಹಿಂಗೆ ಹಿಟ್ಟು ಚಿರ ನಾದ್ಕೋಬೇಕು. ನಾನು ಇಲ್ಲಿ ಹಿಟ್ಟು ಹಾಕಿಸಿ ಭಾಳ ದಿನ ಆಯ್ತು. ಕೋಳಿ ತತ್ತಿ ಸಾರು ಮಾಡಾಕತ್ತದ, ಅಂದ್ರೆ ಒಳಗೆ ಸಣ್ಣ ಮೊಟ್ಟೆಗಳು ರೆಡಿ ಮಾಡ್ಕೋತಿರ್ತದ. ಶಿವ ಶಿವ ಅಂಥೇಳಿ ರೊಟ್ಟಿ ಸಿರು ಮಾಡೋದು ನೋಡ್ರಿ, ಇಷ್ಟ ಸಿಂಪಲ್. ಹಿಟ್ಟು ಏನಕ್ಕೈತೆ ಅಂದ್ರೆ ಭಾಳ ದಿನ ಅಂದ್ರೆ ಇದು ದಂಡಿ ಇರ್ತೈತಲ್ಲ, ಹಿಂಗೆ ರೊಟ್ಟಿ ಬಡಿತೀವಲ್ಲ ಅವ ಸಿಳ್ತೈತಿ. ಕೆಳಗೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕೋಬೇಕು. ಹಿಟ್ಟು ಹಾಕೊಂಡ್ರೆ ಹಿಂಗೆ ಆಕೈತೆ ನೋಡಿ, ರೊಟ್ಟಿ ತಿರ್ಗಂಗಿಲ್ಲ.
ಇಷ್ಟ ನೋಡಿ ರೊಟ್ಟಿ ಮಾಡೋದು ಭಾಳ ಸಿಂಪಲ್. ನಾನು ಆಮ್ಯಾಗ ಸಿಗ್ತೀನಿ. ಚಂದ ಕಾಣಿಸ್ತು. ಟ್ಯಾಂಟಾಣ ಬಾಂಡೆ ತಿಕ್ಕು ಕೆಲಸ ಬಲಿ ಜೋರ ಐತಿ ನೋಡ್ರಿ. ಬರೇ ಜಗಳಕ್ಕೆ ನಿಂತಾಳ ನೋಡ್ರಿ, ಬರೇ ಜಗಳ. ಯಾವಾಗ ನೋಡ್ತೇವೆ ಅವಾಗ ಜಗಳ ಬೇಕು, ಇಲ್ಲಿಕ ಅಳುದು ಬೇಕು. ಮಾಡ್ಕೊ ಕಂಟ್ರೋಲ್ ಮಾಡ್ಕೋಬೇಕ. ಇಷ್ಟು ಎತ್ತರಾಗಿತ್ತು ಮಾವಿನ ಗಿಡ. ಆ ಮಾವಿನ ಗಿಡ ಹಬ್ಬಿಡ್ದಾರ. ಒಂದು ಮಾತ್ರ ನಂಗೆ ಕೇಳ್ಬೇಕನ್ನೋ ಇಷ್ಟು ಮಾವಿನ ಗಿಡ ಅದಾವ, ಇಷ್ಟು ಕಾಯಾಗ್ಯಾವ. ಏನ ಇಲ್ಲೇ ಐತ್ರಿ ಮಾವಿನ ಗಿಡ. ಇದ್ರ ತಳಗ ಎತ್ತರ ಅದ. ಮತ್ತೆ ಯಾರ್ಯಾರು ಮಾವಿನ ಗಿಡ ಇಟ್ಕೊಂಡು ಏನ್ ಮಾಡ್ದೇವ್ರಿ? ನಮ್ಮ ಮುರ್ದಾಡ್ ತೆಂಗಿನಕಾಯಿ ರಗಡೆಗ ನೋಡ್ರಿ. ಯಾರಿಗಾರ ಮಾವಿನಕಾಯಿ ಬೇಕಾದ್ರೆ ಹೇಳ್ರಿ, ಮಾವಿನಕಾಯಿ ಸೀಸನ್ಕ ಪಟ 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 ಮಾವಿನಕಾಯಿ ಕಳಿಸ್ತೀವಿ ಎಲ್ಲರಿಗೂ. ಯಾರಿಗೂ ಕಳ್ಸೋದಿಲ್ಲ, ನಾವು ಅಷ್ಟೇ ತಿಂತೀವಿ. ಇದೊಂದು ಕೋಳಿ ಕೊಯ್ಕೊಂಡು ತಿನ್ನೋದೈತಿ ನೋಡ್ರಿ, ಯಾರಿಗಾರ ಬೇಕಾದ್ರೆ ಹೇಳ್ರಿ.